ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದು ಸರ್ವೋಚ್ಚ ನ್ಯಾಯಾಲಯದ CWC ಮೀಟಿಂಗಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಆದರೆ ಅದು ಕೃಷ್ಣರಾಜನಗರಕ್ಕೆ ಅಳವಡಿಸಲ್ಲ. ಕಟ್ಟೆಪುರ ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು, ಕೃಷ್ಣರಾಜನಗರ ಅಣೆಕಟ್ಟನ್ನು ಕಟ್ಟಕ್ಕೆ ಮುಂಚೆ ಬಳ್ಳೂರು ಕಟ್ಟೆಯನ್ನು ಕಟ್ಟಿರ್ತಕ್ಕಂಥದ್ದು, ಕೃಷ್ಣರಾಜನಗರ ಅಣೆಕಟ್ಟನ್ನು ಕಟ್ಟಕ್ಕೆ ಮುಂಚೆ ಚಾಮರಾಜ ಎಡದಂಡೆ ಬಲದಂಡೆ ಕಟ್ಟೆಪುರ ಹಾರಂಗಿ ರಾಮಸಮುದ್ರ ಈ ನಾಲೆಗಳ ನೀರನ್ನು ಕೊಡದೆ ಹೋದರೆ ಕೆರೆ ಕಟ್ಟೆಗಳು ತುಂಬಲ್ಲ, ಬೋರ್ವೆಲ್ಗಳು ರೀಚಾರ್ಜ್ ಆಗಲ್ಲ. ರೈತರು ಏನು ವರ್ಷದ ಬೆಳೆ ಅಡಿಕೆ ತೆಂಗು ಇವೆಲ್ಲವೂ ಕೂಡ ಒಣಗೋಗ್ತವೆ. ನಾವು ಸರ್ಕಾರವನ್ನು ಅಧಿಕಾರಿಗಳನ್ನ ಒತ್ತಾಯ ಮಾಡ್ತಕ್ಕಂಥದ್ದು, ನೀವು ಯಾರಾದರೂ ಹೋಗಿ ನೋಡ್ಬೋದು, ಗ್ರಾಫೈಟ್ ಇಂಡಿಯಾ ಅಂತೇಳಿ ಪವರ್ ಜನರೇಟ್ ಮಾಡುತ್ತೆ. ಅಲ್ಲಿಗೆ ಫುಲ್ ನೀರು ಹೋಗ್ತಾ ಇದೆ, ಒಂದು ಕಾಲುವೆ ಪೂರ್ತ ನೀರು ಹೋಗ್ತಾ ಇದೆ. ಅದು ಬಂದು ಮತ್ತೆ KRSಗೆ ಬರುತ್ತೆ. ನಮ್ಮ ನಾಲೆಗಳಲ್ಲಿ ಏನು ನೀರನ್ನು ಹರಿಬಿಡ್ತೀವಿ, ಕೆರೆ ಕಟ್ಟೆಗಳು ತುಂಬಿದ ಮೇಲೆ ಮತ್ತೆ ಅದು ಬಂದು KRSಗೆ ಸೇರುತ್ತೆ. ಅದರಿಂದ ನನ್ನ ಕೃಷ್ಣರಾಜನಗರದ 22 ವರ್ಷದ ರಾಜಕೀಯ ಜೀವನದಲ್ಲಿ ನಮ್ಮ ಕ್ಷೇತ್ರದ ಜನ 15 ವರ್ಷ ಶಾಸಕನನ್ನಾಗಿ ನಾನು ಮಾಡಿದ್ರು. ನೀವು ಕೂಡ ಎಲ್ಲ ಕಾವೇರಿ ನೀರಾವರಿ ನಿಗಮದ ಹತ್ರ ಬಂದಿದ್ರಿ, ನಮ್ಮ ಅಶ್ವಿನೂ ಬಂದಿದ್ರು, ಅವತ್ತು ನಮ್ಮೆಲ್ಲ ಮುಖಂಡರು ಬಂದಿದ್ರು, ಕುಮಾರಣ್ಣರವರು ಬಂದಿದ್ರು. ಅಂಥ ಬರದಲ್ಲೂ ಕೂಡ ನೀರನ್ನು ಬಿಡಿಸುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮ ಮಹಾರಾಜರು ಅದಕ್ಕಿಂತ ಮುಂಚೆ ಕಟ್ಟಿರ್ತಕ್ಕಂಥ ನಾಲೆಗಳು ಏನಿದ್ದಾವೆ ಅದಕ್ಕೂ ನಿಮ್ಮ ಮೀಟಿಂಗು ಸಂಬಂಧ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಬೆಂಗಳೂರಿಗೆ ಹೇಗೆ ನೀರು ಕೊಡಬೇಕು ಕುಡಿಯೋಕ್ಕೆ, ಅದೇ ರೀತಿ ನಮ್ಮ ಆ ಭಾಗದ ಸುಮಾರು 70,000 ಎಕರೆ ರೈತರ ಭತ್ತ ಬೆಳೆಯುವಂಥದ್ದು, ದ್ವಿದಳ ಧಾನ್ಯವನ್ನು ಬೆಳೆಯುವಂಥದ್ದು, ಈ ರೀತಿಯ ರೈತರು ಅದನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಅವರೇ. ಈಗ ನೀವು ಕಟ್ ನೀರನ್ನು ಕೊಡದೆ ಹೋದರೆ ಅಡಿಕೆ ಒಣಗೋಯ್ತದೆ, ತೆಂಗು ಒಣಗೋಯ್ತದೆ, ಮತ್ತೆ ಹಾಕ್ಲಿಕ್ಕೆ ಸಾಧ್ಯನಾ? ಅದರಿಂದ ಅಧಿಕಾರಿಗಳು ಗಮನಿಸಬೇಕು. ನಾವು ಈ ಭಾಗದ ನಾಲೆಗಳಿಗೆ ನೀರನ್ನು ಕೊಟ್ಟರೆ ಅದು ಮತ್ತೆ ಹೋಗಿ KRS ತುಂಬೋದ್ರಿಂದ ಇಲ್ಲಿ ಯಾವುದೇ ಅನಾನುಕೂಲ ಆಗಲ್ಲ. ಹಾರಂಗಿ ತುಂಬಿ ಹರಿತಾ ಇದೆ, ಕೂಡಲೇ ನೀರನ್ನ ಬಿಡುವಂಥದ್ದನ್ನ ಮಾಡಿ. ಇಲ್ಲದೆ ಇದ್ದರೆ ರೈತರನ್ನ ಕರ್ಕೊಬಂದು ನಿಮ್ಮ ಕಚೇರಿಗಳ ಮುಂದೆ ಅನಿವಾರ್ಯವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದರ ಅಧಿಕಾರಿಗಳಿಗೆ ಇದ್ರ ಅರಿವೇ ಇಲ್ಲ. KRS ಇಂದ ಕೆಳಗೆ ಕೊಡುವಂಥದ್ದೇ ಬೇರೆ, ಇದು ಮೇಲ್ಭಾಗ. ಇದಕ್ಕೆ ಯಾವುದೇ ಮೀಟಿಂಗ್ ಆಗಬೇಕಾಗಿಲ್ಲ. ದನಕರುಗಳು ನೀರಿಗೇನು ಮಾಡ್ತವೆ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲದೆ ಇದ್ದರೆ. ಎರಡನೇದು, ಮೊನ್ನೆ ಒಂದು ವರದಿ, ಈ IPL ಬಳ್ಳೂರು ಕಟ್ಟೆ, ಕಟ್ಟೆಪುರ, ಮಿರ್ಲೇಶ್ರೇಣಿ, ರಾಮಸಮುದ್ರ, ಆರಂಗಿ ಈ ಎಲ್ಲ ನಾಲೆಗಳನ್ನು ಕೂಡ ನೀರನ್ನು ಬಿಡಬೇಕು, ಕಟ್ ನೀರನ್ನು. ಏನು ಬೆಂಗಳೂರಿನಲ್ಲಿ 11 ಜನ